ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ನೆಕ್ಸ್ಟ್ ಟಾಪಿಕ್ ಯಾವುದು ರಿಯಲ್ ನಂಬರ್ಸ್ ಅಲ್ಲಿ ಅಂದ್ರೆ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ರಿಯಲ್ ನಂಬರ್ಸ್. ಸೊ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ ಎರಡು ತರ ಡೆಸಿಮಲ್ ಎಕ್ಸ್ಪಾನ್ಷನ್ಸ್ ಇದಾವೆ. ಓಕೆ, ಸೊ ರಿಯಲ್ ನಂಬರ್ಸ್ ಅಂದ್ರೆ ಏನು ಮತ್ತೆ ರಿಯಲ್ ನಂಬರ್ಸ್ ಅಂದ್ರೆ ನಂಬರ್ಸ್ ವಿಚ್ ಕ್ಯಾನ್ ಬಿ ಪ್ಲಾಟೆಡ್ ಆನ್ ನಂಬರ್ ಲೈನ್. ಅದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಅದನ್ನ ಎರಡು ರೀತಿ ಕ್ಲಾಸಿಫೈ ಮಾಡ್ತೀವಿ, ಒಂದು ರಾಷನಲ್ ಹಾಗೂ ಇನ್ನೊಂದು ಇರ್ರಾಷನಲ್ ನಂಬರ್ಸ್. ರಾಷನಲ್ ನಂಬರ್ಸ್ ಅಂದ್ರೆ ಏನು? ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಇರ್ರಾಷನಲ್ ನಂಬರ್ಸ್ ಅಂದ್ರೆ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಅಂದ್ರೆ ರಾಷನಲ್ ನಂಬರ್ಸ್ ನ ಫ್ರಾಕ್ಷನ್ ತರ ನಾವು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಫಾರ್ಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಅದೇ ಇರ್ರಾಷನಲ್ ನಂಬರ್ ಮಾಡಕ್ ಸಾಧ್ಯನಾ? ಇರ್ರಾಷನಲ್ ನಂಬರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಇವಾಗ ನಾವು ರಾಷನಲ್ ನಂಬರ್ಸ್ಗೆ ಬರೋಣ. ರಾಷನಲ್ ನಂಬರ್ಸ್ ಅಂದ್ರೆ ಏನು ಅಂತ ಹೇಳಿದೆ ನಾನು. ಪಿ ಬೈ ಕ್ಯೂ ಫಾರ್ಮಲ್ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಆದ್ರೆ ಇಲ್ಲಿ ಎರಡು ಕಂಡೀಷನ್ಸ್ ಇದಾವೆ. ಏನಾವ ಎರಡು ಕಂಡೀಷನ್ಸು? ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ನೋಡಿ, ಇಲ್ಲಿ ರಾಷನಲ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಓಕೆ, ಇದು ಕರೆಕ್ಟ್ ಆಗಿದೆ. ಬಟ್ ಕಂಡೀಷನ್ ನಂಬರ್ 1 ಏನಪ್ಪಾ ಅಂದ್ರೆ ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಆಯ್ತಾ, ಇದು ಮೊದಲನೇ ಕಂಡೀಷನ್. ಇದು ಆಲ್ರೆಡಿ ನಾವು ನೋಡಿದ್ದೇವೆ. ಇನ್ನೊಂದು ಏನಪ್ಪಾ ಅಂದ್ರೆ ಪಿ ಮತ್ತೆ ಕ್ಯೂ ಎರಡು ಕೂಡ ಕೋ ಪ್ರೈಮ್ ಆಗಿರಬೇಕು. ಪಿ ಕಾಮಾ ಕ್ಯೂ ಶುಡ್ ಬಿ ಕೋ ಪ್ರೈಮ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಎರಡು ಕಂಡೀಷನ್ಸು. ಮೊದಲನೇ ಕಂಡೀಷನ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ ಈ ಪಿ ಮತ್ತೆ ಕ್ಯೂ ಇದೆ ನೋಡಿ, ಇವೆರಡು ಯಾವ ರೀತಿಯಲ್ಲಿ ಇರಬೇಕು? ಕೋ ಪ್ರೈಮ್ ನಂಬರ್ಸ್ ಆಗಿರ್ಬೇಕು. ಇವಾಗ ಒಂದು ಪ್ರಶ್ನೆ ಬರುತ್ತೆ, ಕೋ ಪ್ರೈಮ್ ಅಂದ್ರೆ ಏನು ಅಲ್ವಾ? ಸೊ ಕೋ ಪ್ರೈಮ್ ಅಂದ್ರೆ ಏನ್ ಗೊತ್ತಾ? ಕೋ ಪ್ರೈಮ್ ನಂಬರ್ಸ್ ಆರ್ ದ ನಂಬರ್ಸ್ ವಿಚ್ ಹ್ಯಾವ್ ಫ್ಯಾಕ್ಟರ್ಸ್ ಆಸ್ ಕಾಮನ್ ಫ್ಯಾಕ್ಟರ್ಸ್ ಆಸ್ 1. ಆಯ್ತಾ, ನಂಬರ್ಸ್ ವಿಚ್ ಹ್ಯಾವ್ one as common factor. ಇದಕ್ಕೆ ನಾವೇನಂತ ಕರಿತೀವಿ? ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇವಾಗ ಇನ್ನೊಂದು ಪ್ರಶ್ನೆ, 1 ಬಿಟ್ಟು 2 ಇದ್ರೆ, ಅಕಸ್ಮಾತ್ 3 ಇದ್ರೆ, ಅಕಸ್ಮಾತ್ 4 ಇದ್ರೆ ಅದು ಕೋ ಪ್ರೈಮ್ ನಂಬರ್ಸ್ ಆಗೋದಿಲ್ಲ. ಆಯ್ತಾ, ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ. ಇವಾಗ ಇಲ್ಲಿ ನೋಡಿ, 4 ಡಿವೈಡೆಡ್ ಬೈ 8 ಅಂತ ತಗೊಳ್ಳೋಣ. 4 ಡಿವೈಡೆಡ್ ಬೈ 8 ಇವೆರಡು ನಂಬರ್ಗಳು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ? 1 ಟೇಬಲ್ ಅಲ್ಲಿ ಹೋಗುತ್ತೆ. ಕರೆಕ್ಟ್. ಎರಡು ನಂಬರ್ 1 ಟೇಬಲ್ ಅಲ್ಲಿ ಹೋಗುತ್ತಾ? ಹೋಗುತ್ತೆ. ಇವೆರಡು ನಂಬರ್ 2 ಟೇಬಲ್ಸ್ ಅಲ್ಲಿ ಹೋಗುತ್ತಾ? 2 2s are 4, 2 4s are 8 ಹೋಗುತ್ತೆ. ಇವೆರಡು ನಂಬರ್ 4 ಟೇಬಲ್ಸ್ ಅಲ್ಲಿ ಹೋಗುತ್ತಾ? 4 ಟೇಬಲ್ಸ್ ಅಲ್ಲಿ ಕೂಡ ಹೋಗುತ್ತೆ. ಸೊ ಇವಾಗ ಇದಕ್ಕೆ ನಾವು ಕೋ ಪ್ರೈಮ್ ಅನ್ಬೋದಾ? ಇದು ಕೋ ಪ್ರೈಮ್ ಅಲ್ಲ. ಯಾಕೆ ಕೋ ಪ್ರೈಮ್ ಅಲ್ಲ ಅದು? ಯಾಕಂದ್ರೆ 1 ನ ಬಿಟ್ಟು 2 ಇದೆ ಕಾಮನ್ ಫ್ಯಾಕ್ಟರು, ಹಾಗೂ 4 ಇದೆ ಕಾಮನ್ ಫ್ಯಾಕ್ಟರ್. ಎರಡಕ್ಕೂ ಈ ಪಿ ಗೆ ಮತ್ತೆ ಕ್ಯೂಗೆ 2 ಕಾಮನ್ ಫ್ಯಾಕ್ಟರ್ ಇದೆ, 4 ಕೂಡ ಕಾಮನ್ ಫ್ಯಾಕ್ಟರ್ ಇದೆ, 1 ಕೂಡ ಕಾಮನ್ ಫ್ಯಾಕ್ಟರೇ ಇದೆ. ಸೊ 1 ಅನ್ನು ಬಿಟ್ಟು ಬೇರೆ ಯಾವ್ದಾದ್ರು ನಂಬರ್ ಇದ್ರೆ, ಫಾರ್ ಎಕ್ಸಾಂಪಲ್ 2 4 ಇದೆ ಈ ಕೇಸಲ್ಲಿ, ಅವಾಗ ಇದಕ್ಕೆ ನಾವು ಏನಂತ ಕರಿತೀವಿ? ಇವೆರಡು ಕೋ ಪ್ರೈಮ್ ಆಗಿಲ್ಲ ಅಂತ ಕರಿತೀವಿ. ಅದೇ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ ಈಗ. ಓಕೆ, 1/3 ಇದು ಕೋ ಪ್ರೈಮಾ? ಫಸ್ಟ್ ಅಬ್ಸರ್ವ್ ಮಾಡಿ. 1 ಮತ್ತೆ 3 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ? ಯಾವ್ದು ಟೇಬಲ್ಸ್ ಅಲ್ಲಿ ಹೋಗಲ್ಲ ಎಕ್ಸೆಪ್ಟ್ 1. 1 1s are 1, 1 3s are 3. ಕರೆಕ್ಟ್. ಸೊ ನಂಬರ್ಸ್ ವಿಚ್ ಹ್ಯಾವ್ 1 as ಕಾಮನ್ ಫ್ಯಾಕ್ಟರ್, ಇವೆರಡು ನಂಬರ್ಗೆ 1 ಕಾಮನ್ ಫ್ಯಾಕ್ಟರ್ ಆಗಿದೆಯಾ? ಇದೆ. ಸೊ ಅದಕ್ಕೆ ಇದನ್ನ ಕೋ ಪ್ರೈಮ್ ಅಂತೀವಾ? ಇದಕ್ಕೆ ನಾವು ಕೋ ಪ್ರೈಮ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಯಾವುದೇ ಒಂದು ಪಿ ಮತ್ತೆ ಕ್ಯೂ ನಂಬರ್ಗಳಿಗೆ 1 ಅನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ನಂಬರ್ ಕಾಮನ್ ಫ್ಯಾಕ್ಟರ್ಸ್ ಆಗಿದ್ರೆ ಅದಕ್ಕೆ ನಾವು ಕೋ ಪ್ರೈಮ್ ಅಂತ ಕರೆಯೋದಿಲ್ಲ. ಅದೇ ಪಿ ಮತ್ತೆ ಕ್ಯೂಗೆ ಬರೀ 1 ಅಷ್ಟೇ ಕಾಮನ್ ಫ್ಯಾಕ್ಟರ್ ಇದ್ರೆ, ಬೇರೆ ಯಾವ್ದು ನಂಬರ್ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂದ್ರೆ ಅವಾಗ ಅದಕ್ಕೆ ಏನಂತ ಕರಿತೇವೆ ನಾವು? ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್. ಈ ಪಾಯಿಂಟ್ ಅರ್ಥ ಆಯ್ತಲ್ವಾ? ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಇದನ್ನ ನಾವು ಮತ್ತೆ ಯೂಸ್ ಮಾಡ್ತೀವಿ ಎಲ್ಲಿ ಅಂತ ಕೇಳಿದ್ರೆ, ಪ್ರೂವ್ ದಟ್ √3 is a irrational ನಂಬರ್ ಅಂತ ಒಂದು ತುಂಬಾ ಫೇಮಸ್ ಕ್ವಶನ್ ಇದೆ. ಆಯ್ತಾ, ಅದು ಪ್ರತಿ ಸತಿ ಎಲ್ಲ ವರ್ಷದಲ್ಲೂ ಕೇಳಿದ್ದಾರೆ. ಸೊ ಆ ಪ್ರಶ್ನೆಯಲ್ಲಿ ನಾವು ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಓಕೆ, ಇನ್ನೊಂದ್ಸತಿ ಕ್ವಿಕ್ ರಿವಿಷನ್ ಮಾಡೋಣ ನೋಡಿ. ರಾಷನಲ್ ನಂಬರ್ಸ್ ಅಂದ್ರೆ ಪಿ ಬೈ ಕ್ಯೂ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಎರಡು ಕಂಡೀಷನ್ಸ್ ಇದೆ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್. ಕೋ ಪ್ರೈಮ್ ಅಂದ್ರೆ ಏನು? ನಂಬರ್ಸ್ ವಿಚ್ ಹ್ಯಾವ್ 1 as ಕಾಮನ್ ಫ್ಯಾಕ್ಟರ್. ಓಕೆ, ಇದನ್ನ ಕ್ಲಿಯರ್ ಮಾಡಕ್ಕೆ ವಿಚ್ ಹ್ಯಾವ್ ಓನ್ಲಿ 1 as ಕಾಮನ್ ಫ್ಯಾಕ್ಟರ್ ಅಂತ ಬರೆಯೋಣ. ಓನ್ಲಿ 1 as ಕಾಮನ್ ಫ್ಯಾಕ್ಟರ್. ಫಾರ್ ಎಕ್ಸಾಂಪಲ್, ಮೊದಲನೇ ಎಕ್ಸಾಂಪಲ್ ತಗೊಂಡಿದ್ದೀವಿ 4 8. ಇವೆರಡು ಕಾಮನ್ ಫ್ಯಾಕ್ಟರ್ಸ್ ಏನು? ಇವೆರಡು 1 ಟೇಬಲ್ ಅಲ್ಲಿ ಹೋಗುತ್ತೆ, 2 ಟೇಬಲ್ಸ್ ಅಲ್ಲಿ ಹೋಗುತ್ತೆ, 4 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಸೊ 1 ನ ಹೊರತುಪಡಿಸಿ 2 ಮತ್ತೆ 4 ಕಾಮನ್ ಫ್ಯಾಕ್ಟರ್ಸ್ ಇದಾವೆ. ಸೊ ಅದಕ್ಕೆ ಇದನ್ನ ನಾವು ಕೋ ಪ್ರೈಮ್ ಅಂತ ಕರೆಯೋದಿಲ್ಲ. ನೆಕ್ಸ್ಟ್ ಬಂದ್ರೆ
1/3 ಅಂತ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಇಲ್ಲಿ ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟೇನು ಓನ್ಲಿ 1. ಸೊ ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು ಕೋ ಪ್ರೈಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ ಕೋ ಪ್ರೈಮ್ ಅಂದ್ರೆ ಏನು ಅಂತ. ಸೊ ಎರಡು ಕಂಡೀಷನ್ಸು ರ್ಯಾಷನಲ್ ನಂಬರ್ಸ್ಗೆ ಅನ್ವಯಿಸ್ತದೆ, ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಓಕೆ, ಸೊ ಇದು ಕಂಡೀಷನ್ಸ್ ಆಫ್ ರ್ಯಾಷನಲ್ ನಂಬರ್ಗಳ ಬಗ್ಗೆ. ಇವಾಗ ನಾವೇನು ನೋಡ್ತಾ ಇದ್ದೀವಿ, 2 ಟೈಮ್ಸ್ ಆಫ್ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ರ್ಯಾಷನಲ್ ನಂಬರ್ಸ್. ಆಯ್ತಾ, 2 ಟೈಪ್ಸ್ ಆಫ್ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ರ್ಯಾಷನಲ್ ನಂಬರ್ಸ್. ರಿಯಲ್ ಇರ್ರಾಷನಲ್ ನಂಬರ್ಸ್ನ ಡೆಸಿಮಲ್ ಎಕ್ಸ್ಪಾನ್ಷನ್ಗೂ ಕೂಡ ಬರೋಣ. ಅದಕ್ಕಿಂತ ಮುಂಚೆ ರ್ಯಾಷನಲ್ ನಂಬರ್ಸ್ನ ಡೆಸಿಮಲ್ ಎಕ್ಸ್ಪಾನ್ಷನ್ ನೋಡೋಣ. ಸೊ ಇಲ್ಲೇನಿದೆ, ಮೊದಲನೇದಾಗಿ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತ ಇದೆ. ಸೊ ಯಾವ ನಂಬರ್ಸ್ ನಾವು ನೋಡ್ತಾ ಇರೋದು ನೋಡಿ ಇಲ್ಲಿ, ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ಗೆ ಎರಡು ಕಂಡೀಷನ್ಸ್, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಪಿ ಎನ್ ಕ್ಯೂ ಆರ್ ಕ್ರೋ ಪ್ರೈಮ್. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಆಯ್ತಾ, ಸೊ ಇವಾಗ ಫಸ್ಟ್ ಯಾವ್ದಿದೆ ನಮ್ಮ ಹತ್ರ, ಟರ್ಮಿನೇಟಿಂಗ್ ಡೆಸಿಮಲ್ಸ್. ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂದ್ರೆ ಯಾವ ರೀತಿ, ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ. ಸೊ 10 ಡಿವೈಡೆಡ್ ಬೈ 2. 10 ಡಿವೈಡೆಡ್ ಬೈ 2. ಇವಾಗ ಇದು ಯಾವ ಫಾರ್ಮಲ್ ಇದೆ, ಪಿ ಬೈ ಕ್ಯೂ ಫಾರ್ಮಲ್ ಇದೆ. ಓಕೆ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಕ್ಯೂ ಇಸ್ ಈಕ್ವಲ್ ಟು ವಾಟ್ 2. ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್. ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ನೋಡೋಣ ಇವಾಗ. ಸೆಕೆಂಡ್ ಕಂಡೀಷನ್ಸ್ ಏನು, ಪಿ ಮತ್ತೆ ಕ್ಯೂ ಕೋ ಪ್ರೈಮ್ ಆಗಿರಬೇಕು. ಸೊ 10ಗೆ ಮತ್ತೆ 2 ಇವೆರಡೂ ನಂಬರ್ಸು ಯಾವ ಟೇಬಲ್ಸಲ್ಲಿ ಹೋಗುತ್ತೆ, 2 ಟೇಬಲ್ಸಲ್ಲಿ ಹೋಗುತ್ತೆ, ಮತ್ತೆ 1 ಟೇಬಲಲ್ಲಿ ಹೋಗುತ್ತೆ. ಸೊ 1 ಮತ್ತೆ 2 ಇವೆರಡಕ್ಕೂ ಫ್ಯಾಕ್ಟರ್ಸ್ ಆಗ್ತಾ ಇದೆ. ಸೊ ಇದು ಕೋ ಪ್ರೈಮಾ, ಕೋ ಪ್ರೈಮ್ ಅಲ್ಲ. ಸೊ ಇದಕ್ಕೆ ಏನಂತ ಬರಿಬೋದು ನಾವು, 2 1s 2 5s. ಇವಾಗ ನೋಡಿ 5/1 ಅಂತ ಬಂತು. ಇವಾಗ ಇದು ಕೋ ಪ್ರೈಮಾ, ಇದು ಕೋ ಪ್ರೈಮ್. ಆದ್ರೆ ನಾವು ಮಾತಾಡ್ತಾರೆ ಡೆಸಿಮಲ್ ಎಕ್ಸ್ಪಾನ್ಷನ್ ಬಗ್ಗೆ. ನಮ್ಗೇನು ಬಂತು ಇವಾಗ, ಹೋಲ್ ನಂಬರ್ ಬಂತು, ಏನದು 5. ಬಟ್ ನಮ್ಗೇನು ಬೇಕು, ಡೆಸಿಮಲ್ ಎಕ್ಸ್ಪಾನ್ಷನ್ ಬೇಕು. ನಾವೇನು ಮಾಡೋಣ, ರಿವರ್ಸ್ ಮಾಡ್ಕೊಳ್ಳೋಣ. ಸೊ ಇದು 1 ಎಕ್ಸಾಂಪಲ್ ಆಗಿದೆ. ಓಕೆ, ಸೊ ಇದನ್ನ ರಿವರ್ಸ್ ಮಾಡ್ಕೊಂಡು ನೋಡೋಣ ಏನು ಬರುತ್ತೆ ಅವಾಗ, 2 ಡಿವೈಡೆಡ್ ಬೈ 10. ಓಕೆ, 2 ಡಿವೈಡೆಡ್ ಬೈ 10. ಇವಾಗ ಇದು ಕೋ ಪ್ರೈಮಾ, ಕೋ ಪ್ರೈಮ್ ಅಲ್ಲ, ಬಿಕಾಸ್ ಇವೆರಡು 2 ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಮಾಡಿ 2 ಜೊತೆ ಏನಾಗುತ್ತೆ, 1 ಡಿವೈಡೆಡ್ ಬೈ 5 ಆಗುತ್ತೆ. ಇವಾಗ 1 ಡಿವೈಡೆಡ್ ಬೈ 5 ಕೋ ಪ್ರೈಮ್ ನಂಬರ್ಸಾ, ಎಸ್ 1 ಡಿವೈಡೆಡ್ ಬೈ 5 ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಕ್ಯೂ ಇಸ್ ಈಕ್ವಲ್ ಟು 0 ನೋಡಿ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಅದು ಬಂದ್ಬಿಟ್ಟು 5 ಆಗಿದೆ. ಇವಾಗ ನಾವೇನು ನೋಡ್ತಾ ಇರೋದು ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಲ್ವಾ. ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂದ್ರೆ ಏನಿದೆ ಇವಾಗ ಇಲ್ಲಿ, 1 ಡಿವೈಡೆಡ್ ಬೈ 5 ಅಂತ ಇದೆ. ಕರೆಕ್ಟ್. ಸೊ 1ನ 5 ಜೊತೆ ಡಿವೈಡ್ ಮಾಡಿ, 1 ಡಿವೈಡೆಡ್ ಬೈ 5. ಸೊ 5 1s 5, ಆದ್ರೆ ನಮ್ಗೆ ಇಲ್ಲಿ 1 ಇದೆ, ಡಿವೈಡ್ ಆಗಲ್ಲ. ಸೊ ಏನು ಮಾಡೋಣ, ಪಾಯಿಂಟ್ನ ತಗೊಳ್ಳೋಣ. ಸೊ ಪಾಯಿಂಟ್ನ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಒಂದು 0 ಬರುತ್ತೆ. ಸೊ 5 2s 10. ಎಷ್ಟು ಬಂತು ನಮಗೆ ರಿಮೈಂಡರು, 0 0. ಕರೆಕ್ಟ್. ಸೊ 1/5 ಕ್ಯಾನ್ ಬಿ ರಿಟನ್ ಆಸ್ 0.2. ನೋಡಿ ರಿಮೈಂಡರ್ 0 ಬಂದ್ಬಿಡ್ತು, ಡೆಸಿಮಲ್ ಟರ್ಮಿನೇಟ್ ಆಗ್ತಿದೆ. ಟರ್ಮಿನೇಟ್ ಅಂದ್ರೆ ಏನು ಹೇಳಿ, ಸ್ಟಾಪ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂದ್ರೆ ಏನು, ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂದ್ರೆ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ವೇರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂಡ್ ಪಿ ಅಂಡ್ ಕ್ಯೂ ಆರ್ ಬೋತ್ ಕೋ ಪ್ರೈಮ್ ನಂಬರ್ಸ್ ಅಂಡ್ ದ ಡೆಸಿಮಲ್ ಇಸ್ ಸ್ಟಾಪಿಂಗ್. ಇಲ್ಲಿ ಓಕೆ 1 ಡಿಜಿಟ್ಗೆ ಸ್ಟಾಪ್ ಆಗಿದೆ. ಬೇರೆ ಎಕ್ಸಾಂಪಲ್ ಅಲ್ಲಿ 1 2 3 4 ಡಿಜಿಟ್ಗೆ ಸ್ಟಾಪ್ ಆಗುತ್ತೆ, ಅಥವಾ 3 ಡಿಜಿಟ್ಗೆ ಸ್ಟಾಪ್ ಆಗುತ್ತೆ, ಅಥವಾ 5 ಡಿಜಿಟ್ಗೆ ಸ್ಟಾಪ್ ಆಗುತ್ತೆ ಅಲ್ವಾ. ಸೊ ಅದು ಟರ್ಮಿನೇಟಿಂಗ್ ಡೆಸಿಮಲ್ಸ್ಗೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್, ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ಸ್. ಇದು ಟರ್ಮಿನೇಟಿಂಗ್ ಅಂದ್ರೆ ಏನು, ಸ್ಟಾಪ್. ನಾನ್ ಟರ್ಮಿನೇಟಿಂಗ್ ಅಂದ್ರೆ ನಾಟ್ ಸ್ಟಾಪಿಂಗ್. ಸಿಂಪಲ್. ಓಕೆ, ಅಂದ್ರೆ ಡೆಸಿಮಲ್ಸ್ ಸ್ಟಾಪ್ ಆಗೋದಿಲ್ಲ. ಇಲ್ಲಿ ನೋಡಿ 2 ಆದ್ಮೇಲೆ ಸ್ಟಾಪ್ ಆಯ್ತಲ್ವಾ. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಏನು ಗೊತ್ತಾ, 2 ಆದ್ಮೇಲೆ ಸ್ಟಾಪ್ ಆಗಲ್ಲ, 2 ಆದ್ಮೇಲೆ ಹೋಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಎಷ್ಟು ಹೋಗುತ್ತೆ ಅದು ನಮಗೂ ಗೊತ್ತಿಲ್ಲ. ಆಯ್ತಾ, ಸೊ ಅದು ನಾನ್ ಟರ್ಮಿನೇಟಿಂಗ್. ರಿಕರಿಂಗ್ ಅಂದ್ರೆ ಏನು, ರಿಕರಿಂಗ್ ಅಂದ್ರೆ ರಿಪೀಟಿಂಗ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸಿಂಪಲ್ ವರ್ಡ್ಸ್ ನ ಮ್ಯಾಥಮೆಟಿಕಲ್ ಟರ್ಮ್ಸ್ ಅಲ್ಲಿ ಡಿಫೈನ್ ಮಾಡ್ತಾ ಇದ್ದಾರೆ. ಇದು ನಾನ್ ಸ್ಟಾಪ್, ಸ್ಟಾಪ್, ನಾನ್ ಸ್ಟಾಪ್. ರಿಕರಿಂಗ್ ಅಂದ್ರೆ ರಿಪೀಟಿಂಗ್ ಅಂತ. ಫಾರ್ ಎಕ್ಸಾಂಪಲ್, ಸೊ ಇವಾಗ ಸೆಕೆಂಡ್ ಒನ್ಗೆ ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಸೆಕೆಂಡ್ ಒನ್ಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾವು 2/6 ಅಂತ ತಗೊಳ್ಳೋಣ. ಇವಾಗ 2/6 ಅಂತ ತಗೊಳ್ಳೋಣ. ಇಸ್ ದಿಸ್ ಅ ರ್ಯಾಷನಲ್ ನಂಬರ್ ನೋಡಿ, ಇಸ್ ದಿಸ್ ಅ ರ್ಯಾಷನಲ್ ನಂಬರ್. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಓಕೆ, ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ಯಾ, ಪಿ ಅಂಡ್ ಕ್ಯೂ ಶುಡ್ ಬಿ ಕೋ ಪ್ರೈಮ್. ಇದು ಕೋ ಪ್ರೈಮ್ ಆಗಿದೆಯಾ, ಇಲ್ಲ. ಯಾಕೆ, 2 ಮತ್ತೆ 6 ಎರಡೂ ಕೂಡ 2 ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಲ್ವಾ, 2 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಸೊ ಅದು ಕೋ ಪ್ರೈಮ್ ಆಗಿಲ್ಲ. ಸೊ 2 ಟೇಬಲ್ಸ್ ಅಲ್ಲಿ ಹೋದ್ರೆ ಫಸ್ಟ್ ಅದನ್ನ ಸಿಂಪ್ಲಿಫೈ ಮಾಡಿ, ಏನಾಗುತ್ತೆ, 2 1s 2, 2 3s 6. ಎಷ್ಟು ಬರುತ್ತೆ ಆನ್ಸರು, 1/3. ಮತ್ತೆ ಚೆಕ್ ಮಾಡಿ, ಈಗ ಪಿ ಬೈ ಕ್ಯೂ ಫಾರ್ಮಲ್ ಇದೆ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಪಿ ಮತ್ತೆ ಕ್ಯೂ ಕೋ ಪ್ರೈಮಾ ನೋಡಿ, ಪಿ ಮತ್ತೆ ಕ್ಯೂ ಕೋ ಪ್ರೈಮಾ, ಎಸ್ ಇದು ಕೋ ಪ್ರೈಮ್. ಹೆಂಗೆ, 1 ಮತ್ತೆ 3 ಬರೀ 1 ಜೊತೆ ಮಾತ್ರ ಡಿವೈಡ್ ಆಗುತ್ತೆ, ಬೇರೆ ಯಾವ್ದಾದ್ರು ಟೇಬಲ್ ಡಿವೈಡ್ ಆಗುತ್ತಾ, ಇದು 1 ಮತ್ತೆ 3 ಡಿವೈಡ್ ಆಗೋದಿಲ್ಲ. ಸೊ ಅದಕ್ಕೆ ಏನಂತ ಕರಿಬಹುದು ನಾವೀಗ, ದಿಸ್ ಇಸ್ ಅ ರ್ಯಾಷನಲ್ ನಂಬರ್
ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂಡ್ ಪಿ ಅಂಡ್ ಕ್ಯೂ ಬೋತ್ ಆರ್ ಕೋ ಪ್ರೈಮ್. ಇವಾಗ ಇದನ್ನ ಡಿವೈಡ್ ಮಾಡಿ ನೋಡೋಣ. 1 ನ 3 ಜೊತೆ ಡಿವೈಡ್ ಮಾಡಬೇಕು. ಹೆಂಗ್ ಮಾಡೋದು ಇದನ್ನ? ಈ ರೀತಿ ಮಾಡ್ಬೋದು. 1 ಡಿವೈಡೆಡ್ ಬೈ 3. ಸೊ 3 1s are 3, ಆದ್ರೆ ನಮಗೆ ಇಲ್ಲಿ 1 ಇದೆ, 3 ಗಿಂತ ಕಡಿಮೆ ಇದೆ. ಸೊ ಏನ್ ಮಾಡಬೇಕು? ಪಾಯಿಂಟ್ ನ ತಗೊಳ್ಳಿ, ಡೆಸಿಮಲ್ ಪಾಯಿಂಟ್. ಸೊ 0 ಪಾಯಿಂಟ್ ಇಲ್ಲೇನ್ ಬರುತ್ತೆ? ಅವಾಗ 0 ಬರುತ್ತೆ. 3 3s are 9, 3 3s are 9. 10 ಡಿವೈಡೆಡ್ 10 ಮೈನಸ್ 9 ಎಷ್ಟು? 1. ಮತ್ತೆ ಡಿವೈಡ್ ಆಗಲ್ಲ, ಪಾಯಿಂಟ್ ತಗೊಂಡಿದೀವಿ ಆಲ್ರೆಡಿ, ಮತ್ತೆ 0 ಬರುತ್ತಿಲ್ಲ. ಮತ್ತೆ 3 3s are 9, ಮತ್ತೆ 1, ಮತ್ತೆ 0, ಮತ್ತೆ 3 3s are 9, ಮತ್ತೆ 1, ಮತ್ತೆ 0. ಯಾಕೆ 0 ತಗೋತಾ ಇದೀನಿ ನೋಡಿ? ಪಾಯಿಂಟ್ ತಗೊಂಡಿದ್ದೀನಲ್ವಾ, ಅದಕ್ಕೆ 0ಗಳು ತಗೋತಾ ಇರ್ಬೋದು. ಮತ್ತೆ 3 3s are 9, ಮತ್ತೆ 1. ನೋಡಿ ಈ ತರ ಎಷ್ಟು ಸತಿ ಬೇಕಾದ್ರೆ ಈ ತರ ಹೋಗ್ತಾನೆ ಇರುತ್ತೆ. 3 3 3 3 3 3 3. ನೀವು ಎಷ್ಟೇ ಡಿವಿಷನ್ ಮಾಡಿದ್ರೆ ಅದು ಹೋಗ್ತಾನೆ ಇರುತ್ತೆ. ಬೇಕಾದ್ರೆ 24 ಅವರ್ಸ್ ಕುತ್ಕೊಂಡು ಡಿವಿಷನ್ ಮಾಡಿ, ಇಟ್ ಸ್ಟಾಪ್ ಆಗಲ್ಲ. ಇದಕ್ಕೆ ಏನಂತ ಕರಿತೀವಿ ನಾವು? ನಾನ್ ಟರ್ಮಿನೇಟಿಂಗ್. ಅಂದ್ರೆ ಈ ಡೆಸಿಮಲ್ಸ್ ಸ್ಟಾಪ್ ಆಗೋದಿಲ್ಲ. ಯಾವಾಗ ಸ್ಟಾಪ್ ಆಗುತ್ತೆ ಇದು? ಆಕ್ಚುಲಿ 0 ಬಂದಾಗ ಸ್ಟಾಪ್ ಆಗುತ್ತೆ. ಕರೆಕ್ಟ್. ಇಲ್ಲಿ 0 ಬಂದಾಗ ಏನಾಯ್ತಿಲ್ಲ? ಡೆಸಿಮಲ್ ಎಕ್ಸ್ಪಾನ್ಷನ್ ಸ್ಟಾಪ್ ಆಯ್ತು. ಇಲ್ಲಿ 0 ಬರ್ತಾ ಇದೆಯಾ? ಬರ್ತಾ ಇಲ್ಲ. ಬೇರೆ ಯಾವ್ದಾದ್ರು ನಂಬರ್ ಬರ್ತಾ ಇದೆ. ಪಾಯಿಂಟ್ ಇರೋ ಕಾರಣ ನಾವು 0 ತಗೋಬಹುದು ಮತ್ತೆ. ಸೊ 3 3s are 9, ಮತ್ತೆ 1 ಬರುತ್ತೆ. ಸೇಮ್ ಪ್ರೊಸೀಜರ್ ರಿಪೀಟ್ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ? ಡೆಸಿಮಲ್ಸ್ ಸ್ಟಾಪ್ ಆಗ್ತಾ ಇಲ್ಲ, ನಾನ್ ಟರ್ಮಿನೇಟಿಂಗ್. ಮತ್ತೆ ರೆಕರಿಂಗ್ ಅಂದ್ರೆ ಏನು? ರಿಪೀಟ್ ಆಗ್ತಿದೆ ತಾನೆ. ನೋಡಿ ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, 3ನೇ ರಿಪೀಟ್ ಆಗ್ತಿದೆ. ಇದಕ್ಕೆ ಏನಂತ ಕರಿತೀವಿ ನಾವು? ರೆಕರಿಂಗ್ ಡೆಸಿಮಲ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ಯಾವ ರೀತಿ ಬರೀಬಹುದು? 1 ಡಿವೈಡೆಡ್ ಬೈ 3 ನ 0.3 ಡ್ಯಾಶ್ ಅಂತ ಕರಿಬಹುದು. ಇದ್ರ ಅರ್ಥ ಏನ್ ಗೊತ್ತಾ? ಇದರ ಅರ್ಥ 0.3333 ಡಾಟ್ ಡಾಟ್ ಡಾಟ್. ಅಂದ್ರೆ ಇದು ಹೋಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇಷ್ಟುದ್ದ ಬರೆಯೋ ಬದಲು ಈ ತರ ಬರೆದು ಇಲ್ಲಿ ಒಂದು ಡ್ಯಾಶ್ ಹಾಕ್ಬಿಟ್ರೆ ಎರಡು ಒಂದೇ ಅರ್ಥ. ಸೊ ಅರ್ಥ ಇದೆ ಅಲ್ವಾ? ಇಲ್ಲಿ 2 ಟೈಪ್ ಆಫ್ ಡೆಸಿಮಲ್ ಎಕ್ಸ್ಪಾನ್ಷನ್ ಇದಾವೆ ರಿಯಲ್ ರಾಷನಲ್ ನಂಬರ್ಸ್ ಅಲ್ಲಿ. ಮೊದಲನೇದು ಯಾವುದು? ಟರ್ಮಿನೇಟಿಂಗ್, ಎಕ್ಸಾಂಪಲ್ ಇಲ್ಲಿದೆ. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್, ಎಕ್ಸಾಂಪಲ್ ಇಲ್ಲಿದೆ. ಮತ್ತೆ ರಾಷನಲ್ ನಂಬರ್ಸ್ ಅಂದ್ರೆ 2 ಕಂಡೀಷನ್ಸ್. ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಪಿ ಅಂಡ್ ಕ್ಯೂ ಆರ್ ಕೋಪ್ರೈಮ್. ಕೋಪ್ರೈಮ್ ಅಂದ್ರೆ ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ ಒನ್ ಆಸ್ ಕಾಮನ್ ಫ್ಯಾಕ್ಟರ್ ಇಸ್ ಕಾಲ್ಡ್ ಆಸ್ ಕೋಪ್ರೈಮ್. ಅರ್ಥ ಆಯ್ತಲ್ವಾ ಇಷ್ಟು? ಈ ಕೋಪ್ರೈಮ್ ಅನ್ನೋ ಕಾನ್ಸೆಪ್ಟ್ ನ ನಾವು ಪ್ರೂವಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಜ್ಞಾಪಕ ಇಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ನೆಕ್ಸ್ಟ್ ಅಲ್ಲಿ ಏನಿದೆ? ಟೈಪ್ಸ್ ಆಫ್ ರಿಯಲ್ ನಂಬರ್ಸ್. ಮತ್ತೆ ಟೈಪ್ಸ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ ಏನೇನಿದೆ? ರಾಷನಲ್ ನಂಬರ್ಸ್ ಅಂಡ್ irrational numbers. ಕರೆಕ್ಟ್. ರಾಷನಲ್ ನಂಬರ್ಸ್ ಅಂದ್ರೆ ವಿಚ್ ಇಸ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಬರೀರಿ ಇದನ್ನು. ರಾಷನಲ್ ನಂಬರ್ಸ್ ಅಂದ್ರೆ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂಡ್ ಪಿ ಕಾಮ ಕ್ಯೂ ಆರ್ ಕೋಪ್ರೈಮ್. ಇಷ್ಟು ಬರೀಬೇಕು ರಾಷನಲ್ ನಂಬರ್ಸ್ ಅಂದ್ರೆ. ಯಾರಾದ್ರೂ ವಾಟ್ ಇಸ್ ರಾಷನಲ್ ನಂಬರ್ಸ್ ಅಂದ್ರೆ ಏನಂತ ಹೇಳಬೇಕು? ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂಡ್ P and Q are co-prime. ಆಯ್ತಾ? ಸೊ ದಿಸ್ ಇಸ್ ಫಸ್ಟ್ ಟೈಪ್ ಆಫ್ ರಿಯಲ್ ನಂಬರ್. ಸೆಕೆಂಡ್ ಟೈಪ್ ಆಫ್ ರಿಯಲ್ ನಂಬರ್ ಯಾವುದು? ಇರ್ರಾಷನಲ್ ನಂಬರ್ಸ್. ಅಂದ್ರೆ ವಿಚ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P by Q. ಓಕೆ, ವಿಚ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P by Q. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇದಕ್ಕೆ √2 √3 ಪೈ ಇವೆಲ್ಲಾನು ಒಂದು ಎಕ್ಸಾಂಪಲ್. ಆದ್ರೆ ಇದ್ರ ಡೆಸಿಮಲ್ ಎಕ್ಸ್ಪಾನ್ಷನ್ ಯಾವ ರೀತಿ ಇರುತ್ತೆ ನೋಡೋಣ ಅದನ್ನ. ಸೊ ಇವೆರಡು ಟೈಪ್ಸ್ ಆಫ್ ರಿಯಲ್ ನಂಬರ್ಸ್ ಆಯ್ತು. ಓಕೆ, when does decimal expansion terminate? Okay, irrational numbers na decimal expansion nodana. Adarkinta munche when does a decimal expansion terminate? Ivaga ನಾವು terminate ಅಂದ್ರೆ ಇಲ್ಲಿದೆ ನೋಡಿ. terminate ಆಯ್ತಾ ಇಲ್ಲಿ? ಅಂದ್ರೆ ಸ್ಟಾಪ್ ಆಗಿದೆ ಅಂತ. ಇಲ್ಲಿ terminate ಆಯ್ತಾ? ಸ್ಟಾಪ್ ಆಗಿಲ್ಲ. ಇಲ್ಲಿ ಒಂದು ವಿಷಯನ ನಾವು ಗಮನಿಸಬಹುದು. ಏನಪ್ಪಾ ಆ ವಿಷಯ ಅಂದ್ರೆ ಡಿನಾಮಿನೇಟರ್ ನ ನೋಡಿ. ಏನಿದೆ ಡಿನಾಮಿನೇಟರ್? ಇಲ್ಲಿ 5 ಇದೆ. ಇಲ್ಲಿ ನೋಡಿ ಡಿನಾಮಿನೇಟರ್ ಏನಿದೆ? 3 ಇದೆ. ಓಕೆ, ಸೊ 5 ಬಂದಾಗ ಟರ್ಮಿನೇಟ್ ಆಗ್ತಾ ಇದೆ, 3 ಬಂದಾಗ ಟರ್ಮಿನೇಟ್ ಆಗ್ತಾ ಇಲ್ಲ. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಆಗ್ತಾ ಇದೆ 3 ಬಂದಾಗ. ಓಕೆ, ಸೊ ಇಲ್ಲಿ ಒಂದು ಕಂಡೀಷನ್ ಇದೆ ನೋಡಿ, ಗೊತ್ತಾಗತ್ತೆ ಈಗ. ಆ ಕಂಡೀಷನ್ ಏನಪ್ಪಾ ಅಂದ್ರೆ ವೆನ್ ಡಸ್ ಎ ಡೆಸಿಮಲ್ ಎಕ್ಸ್ಪಾನ್ಷನ್ ಟರ್ಮಿನೇಟ್? ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಬಿ ಅ ರಾಷನಲ್ ನಂಬರ್ ಸಚ್ ದಟ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಕ್ಯೂ. ಕ್ಯೂ ಎಲ್ಲಿದೆ? ಡಿನಾಮಿನೇಟರ್ ಇದೆ. ಕ್ಯೂ ಡಿನಾಮಿನೇಟರ್ ಅಲ್ಲಿ 5 ಇತ್ತು, ಟರ್ಮಿನೇಟ್ ಆಗಿತ್ತು. ಓಕೆ, ಸಚ್ ದಟ್ ದ ಫ್ಯಾಕ್ಟರೈಸೇಷನ್ ಆಫ್ ಕ್ಯೂ ಇಸ್ ಇನ್ ದ ಫಾರ್ಮ್ ಆಫ್ 2 to the power of n 5 to the power of m. ಸೊ ಯಾವಾಗ ಕ್ಯೂ ಬಂದ್ಬಿಟ್ಟು, ಕ್ಯೂ ಅಂದ್ರೆ ಡಿನಾಮಿನೇಟರ್ ಯಾವಾಗ ಈ ಫಾರ್ಮಲ್ಲಿ ಇರುತ್ತೋ ಅವಾಗ ಏನಾಗುತ್ತೆ? ಟರ್ಮಿನೇಟ್ ಆಗುತ್ತೆ. ಟರ್ಮಿನೇಟ್ ಅಂದ್ರೆ ಸ್ಟಾಪ್ ಆಗುತ್ತೆ. ಏನ್ ಸ್ಟಾಪ್ ಆಗುತ್ತೆ? ಡೆಸಿಮಲ್ ಎಕ್ಸ್ಪಾನ್ಷನ್ ಸ್ಟಾಪ್ ಆಗುತ್ತೆ. ಓಕೆ, ಸೊ ವೇರ್ n and m ಆರ್ ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ಪಾಸಿಟಿವ್ ಇಂಟೀಜರ್ಸ್,
then x has a decimal expansion which terminates. So point to be remembered ಏನಪ್ಪ ಅಂದ್ರೆ in the rational number p by q, if q is in the form of 2 to the power of n into 5 to the power of m, then the decimal terminates. ಇವಾಗ ನಾವು ಎಕ್ಸಾಂಪಲ್ ತಗೊಂಡಿದ್ವಲ್ಲ, ಯಾವ ಎಕ್ಸಾಂಪಲ್ ತಗೊಂಡ್ವಿ ನಾವು? 1/5 ಬಂದಿತ್ತು ನಮಗೆ, ಕರೆಕ್ಟ್? 1/5 ಬಂದಿತ್ತು. ಇದರಲ್ಲಿ q ಯಾವುದು? ಇಲ್ಲಿ ನೋಡಿ, p by q ಅಂದ್ರೆ ಏನಾಗುತ್ತೆ? p by q ಅಂದ್ರೆ ಏನಾಗುತ್ತೆ? q. ಇದು q ಆಗುತ್ತೆ, ಕರೆಕ್ಟ್? ಇವಾಗ q ಯಾವ ಫಾರ್ಮಲ್ಲಿ ಇರಬೇಕು? ಈ ಫಾರ್ಮಲ್ಲಿ ಇರಬೇಕು. ಈ ಫಾರ್ಮಲ್ಲಿ ಇದ್ರೆ ಏನಾಗುತ್ತೆ? ಟರ್ಮಿನೇಟ್ ಆಗುತ್ತೆ. ಈ ಫಾರ್ಮಲ್ ಇದೆಯಾ q ಇಲ್ಲಿ? ಇದೆ. ಹೆಂಗೆ ನೋಡಿ ತೋರಿಸ್ತೀನಿ ಈಗ. 1 divided by 2 to the power of n, where n and m are non-negative integers. ಅದು ನೆಗೆಟಿವ್ ಆಗಿರೋಲ್ಲ. ಸೊ 2 to the power of 0 ಅಂತ ಬರೀಬಹುದು, ಇಂಟು 5 ಇಲ್ಲಿದೆ, 5 to the power of 1. So what is 2 to the power of 0? Any number to the power of 0. Any number to the power of 0 is 1. So ಇದನ್ನ ಯಾವ ರೀತಿ ಬರೀಬಹುದು ಮತ್ತೆ? 1/1 into 5, which is in the form of 2 to the power of n into 5 to the power of n. Therefore the decimal is terminating. ಏನು ಬಂತು ನಮ್ಗೆ ಆನ್ಸರು? 0.2. ಅರ್ಥ ಆಗ್ತಾ ಇದೆಯಾ? ಸೊ ಟರ್ಮಿನೇಟಿಂಗ್ ಅಂದ್ರೆ ಡಿನಾಮಿನೇಟರ್ ಕ್ಯೂ ಬಂದ್ಬಿಟ್ಟು ಯಾವ ಫಾರ್ಮಲ್ ಇರುತ್ತೆ? 2 to the power of n 5 to the power of m ಫಾರ್ಮಲ್ ಇರುತ್ತೆ. ಓಕೆ, ಸೊ ಬರೀ 5 ಇದ್ರೆ ಅವಾಗ ಏನಂತ ಲೆಕ್ಕ? ಬರೀ 5 ಇದ್ರೆ ಏನಂತ ಲೆಕ್ಕ? 2 to the power of 0 ಅಂತ ಲೆಕ್ಕ. ಇಲ್ಲಿ ನೋಡಿ, ವೇರ್ n and m ಆರ್ non-negative integers. Non-negative ಅಂದ್ರೆ ಪಾಸಿಟಿವ್. ಸೊ 0 is neither positive nor negative. ಸೊ ಅದಕ್ಕೆ ನಾವೇನು ತಗೊಂಡಿದ್ದೀವಿ ಇಲ್ಲಿ? 0. ಸೊ ಇದು ಟರ್ಮಿನೇಟ್ ಆಗ್ತಾ ಇತ್ತು. ಇವಾಗ ಯಾವಾಗ ಟರ್ಮಿನೇಟ್ ಆಗೋದಿಲ್ಲ ಅದನ್ನ ನೋಡೋಣ ಬನ್ನಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ? ನಾನ್ ಟರ್ಮಿನೇಟಿಂಗ್, ರಿಕರಿಂಗ್ ಅಂದ್ರೆ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ಸೊ ಇದು ಯಾವಾಗ ಆಗುತ್ತೆ ನೋಡೋಣ ಈಗ. ಇಫ್ x is equal to p by q be a rational number, okay, such that prime factorization of q ಎಲ್ಲಿದೆ? ಡಿನಾಮಿನೇಟರ್ ಎಲ್ಲಿದೆ? is not in the form of, is not of the form 2 to the power of n 5 to the power of m. So ನಾನ್ ಟರ್ಮಿನೇಟಿಂಗ್ ನಾವೇನು ಎಕ್ಸಾಂಪಲ್ ತಗೊಂಡಿದ್ವಿ? 1/3 ಅಂತ ತಗೊಂಡಿದ್ವಿ, ಕರೆಕ್ಟ್? 1/3 ಅಂತ ತಗೊಂಡಿದ್ವಿ. ಸೊ ಇವಾಗ ಈ 3 ಜಾಗದಲ್ಲಿ 2ನೂ ಇಲ್ಲ 5ನೂ ಇಲ್ಲ, ಅವಾಗ ಏನಾಗುತ್ತೆ? ಆಬ್ವಿಯಸ್ಲಿ ಡೆಸಿಮಲ್ ಟರ್ಮಿನೇಟ್ ಆಗೋದಿಲ್ಲ. ಸೊ ಅದಕ್ಕೆ ನಮ್ಗೆ ಏನು ಬಂತು ಆನ್ಸರು? 0.3 ಕರೆಕ್ಟ್? ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರೆಕರಿಂಗ್ ಅಂದ್ರೆ ರಿಪೀಟ್ ಆಗ್ತಾ ಇದೆ, 3 3 3 3 3 3 3 ಅಂತ ಬರ್ತಾ ಇದೆ. ಸೊ ಯಾವಾಗ ಡಿನಾಮಿನೇಟರು ಈ ಫಾರ್ಮಲ್ ಇರೋದಿಲ್ವೋ ಅವಾಗ ಏನಾಗುತ್ತೆ? ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಬರುತ್ತೆ. ಓಕೆ, ಸೊ ವೇರ್ n and m are non-negative integers, then x is a decimal expansion which is ನಾನ್ ಟರ್ಮಿನೇಟಿಂಗ್ ಅಂದ್ರೆ ಸ್ಟಾಪ್ ಆಗೋದಿಲ್ಲ, ರಿಕರಿಂಗ್ ಅಂದ್ರೆ ರಿಪೀಟಿಂಗ್ ಅಂತ ಅರ್ಥ. ಅರ್ಥ ಆಯ್ತಾ ಇದು? ಓಕೆ, ಸೊ ಇದು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ? ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ಇರ್ರಾಷನಲ್ ನಂಬರ್ಸ್. ಸೊ ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನು? ವಿಚ್ ಕೆನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p by q. ಈ ಇರ್ರಾಷನಲ್ ನಂಬರ್ಸ್ನ ನಾವು p by q ಫಾರ್ಮಲ್ ಬರೆಯೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾವೆಂತ ಕರಿತೀವಿ? ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇವಾಗ ಏನಕ್ಕೆ ಇದನ್ನು ಬರೆಯೋಕೆ ಆಗೋದಿಲ್ಲ ಅಂತ ನೀವು ನನ್ನ ಕೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಏನಪ್ಪ ಕಾರಣ ಅದು ಅಂದ್ರೆ, ಈ ಇರ್ರಾಷನಲ್ ನಂಬರ್ಸ್ ಬಂದ್ಬಿಟ್ಟು ನಾನ್ ರೆಕರಿಂಗ್ ಓಕೆ, ಹಾಗೂ ನಾನ್ ಟರ್ಮಿನೇಟಿಂಗ್ ಆಯ್ತಾ? ಈ ಇರ್ರಾಷನಲ್ ನಂಬರ್ಸಿನ ಡೆಸಿಮಲ್ ಎಕ್ಸ್ಪಾನ್ಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ನಾನ್ ರಿಕರಿಂಗ್ ಅಂದ್ರೆ ರಿಪೀಟ್ ಆಗೋದಿಲ್ಲ ಇದು. ಇವಾಗ ಹಿಂದೆಗಡೆ ಕೇಸಲ್ಲಿ 0.3333333 ಅಂತ ಬರ್ತಾ ಇತ್ತು, ರಿಪೀಟ್ ಆಗ್ತಾ ಇದೆ. ಸೊ ಅದಕ್ಕೆ ಅದು ರಾಷನಲ್ ನಂಬರ್ಸ್ ಆಗಿ ಬರೀಬಹುದು. ರಾಷನಲ್ ನಂಬರ್ಸ್ ಅಂದ್ರೆ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p by q. ಓಕೆ, ಸೊ ಇಲ್ಲಿ ನಾನ್ ರಿಕರಿಂಗ್ ಅಂದ್ರೆ ರಿಪೀಟ್ ಆಗ್ತಾ ಇಲ್ಲ, ಬೇರೆ ಬೇರೆ ಬರ್ತಾ ಇದೆ. ಹಾಗೂ ನಾನ್ ಟರ್ಮಿನೇಟಿಂಗ್ ಅಂದ್ರೆ ಅದು ಸ್ಟಾಪೇ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಒಂದು ಎಕ್ಸಾಂಪಲ್ ನೋಡ್ಬೇಕಪ್ಪ ಅಂದ್ರೆ ಪೈನ ವ್ಯಾಲ್ಯೂ. ಸೊ ಪೈ ಅಂದ್ರೆ ಗೊತ್ತಲ್ವಾ ನಿಮಗೆ? ಪೈ. ಸೊ ದಿಸ್ ಇಸ್ ಆರ್ ಪೈಗೆ ನಾವು ಜಾಸ್ತಿ ಏನಂತ ತಗೋತೀವಿ? 22/7 ಅಂತ ತಗೋತೀವಿ. ಸರ್ ಪೈ ಅಂದ್ರೆ 22/7. ಇವಾಗ ಇವೆರಡು p by q ಫಾರ್ಮಲ್ ಇದೆ, ಇದು q is not equal to 0, ಹಾಗೂ ಇವೆರಡು ಕೂಡ ಕೋಪ್ರೈಮ್ ಆಗಿದೆ ಅಲ್ಲ. ನೋಡಿ 22/7 ಮಾಡಿದ್ರೆ ನಮ್ಗೆ ಇದೇ ಡಿಜಿಟ್ಸ್ ಬರಲ್ಲ, ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ. ಓಕೆ, ದಿಸ್ ಇಸ್ ಎಕ್ಸಾಕ್ಟ್ಲಿ ನಾಟ್ ದ ವ್ಯಾಲ್ಯೂ ಆಫ್ ಪೈ. ಅದ್ರ ನಮ್ಮ ಸಿಂಪ್ಲಿಫಿಕೇಶನ್ ಸ್ಕೂಲಲ್ಲಿ ಇದೀವಲ್ಲ ನಾವು, ಸೊ ಅದಕ್ಕೆ ಪೈ ವ್ಯಾಲ್ಯೂನ ನಾವು 22/7 ಅಂತ ಅಸ್ಯೂಮ್ ಮಾಡ್ತಾ ಇದೀವಿ. ಆದರೆ
ಇದನ್ನ ನೀವು ಡಿವೈಡ್ ಮಾಡಿಬಿಟ್ಟು ನೋಡಿ, ತಗೊಳ್ಳಿ ಕ್ಯಾಲ್ಕುಲೇಟರ್ನ, 22/7 ಮಾಡಿ, ಈಕ್ವಲ್ಸ್ ಹೊಡೆದ್ಬಿಟ್ಟು ಚೆಕ್ ಮಾಡಿ, ಇದೇ ಆನ್ಸರ್ ಬರ್ತಾ ಇದೆಯಾ ಅಂತ. 100% ಬರಲ್ಲ. ಓಕೆ, 100% 22/7 ಮಾಡಿದ್ರೆ ಈ ಆನ್ಸರ್ ಬರೋದಿಲ್ಲ. ಮತ್ತೆ ಇದು ಯಾವ್ದ್ರ ಆನ್ಸರ್ ಇದು? ದಿಸ್ ಇಸ್ ದ ಆಕ್ಚುಯಲ್ ವ್ಯಾಲ್ಯೂ ಆಫ್ ಪೈ, ವೇರ್ ಪೈ ಇಸ್ ಅನ್ ಇರ್ರಾಷನಲ್ ನಂಬರ್. ನಂಬರ್ಸ್ ನೋಡಿ, ಈಗ 141592653589793238462 6 ರಿಪೀಟ್ ಎಲ್ಲಾದ್ರೂ ಆಗ್ತಾ ಇದೆಯಾ? ಇದು ರಿಪೀಟ್ ಆಗ್ತಾ ಇಲ್ಲ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಇರ್ರಾಷನಲ್ ನಂಬರ್ಸ್. ಇರ್ರಾಷನಲ್ ನಂಬರ್ಸ್ ಅಂದ್ರೆ ನಾನ್ ರಿಕರಿಂಗ್, ನಾನ್ ಟರ್ಮಿನೇಟಿಂಗ್. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 0.10 100 100 1 4 ಸತಿ 0 1 5 ಸತಿ 0 ನೋಡಿ, ಇದು ಕೂಡ ಹಿಂಗೆ ಹೋಗ್ತಾ ಇರುತ್ತೆ ಇದು. ಓಕೆ, ಇಸ್ ಇಟ್ ಟರ್ಮಿನೇಟಿಂಗ್? ಟರ್ಮಿನೇಟ್ ಅಂದ್ರೆ ಸ್ಟಾಪ್ ಆಗ್ತಾ ಇಲ್ಲ, ಇದು ಹೋಗ್ತಾನೆ ಇರುತ್ತೆ. ಇಸ್ ಇಟ್ ರೆಕರಿಂಗ್? ರೆಕರಿಂಗ್ ಅಂದ್ರೆ ರಿಪೀಟ್ ಆಗ್ತಾ ಇದೆಯಾ ನೋಡಿ. 1 0, ಓಕೆ, ಮತ್ತೆ 1 ಬಂತು, ಓಕೆ, ಮತ್ತೆ 0 ಬಂದಿದೆ, ಮತ್ತೆ ಇಲ್ಲಿ 1 ಬರಬೇಕಾಗಿತ್ತು, ಅವಾಗ ಅದು ರಿಕರಿಂಗ್ ಆಗ್ತಾ ಇತ್ತು ಅಲ್ವಾ? ಅದು ರಿಕರಿಂಗ್ ಆಗ್ತಾ ಇದೆ. ಆದ್ರೆ ಇಲ್ಲಿ 1 ಬರ್ತಾ ಇಲ್ಲ, ಏನ್ ಬರ್ತಾ ಇದೆ? 0 ಬರ್ತಾ ಇದೆ. ಸೊ ಇದು ನಾನ್ ರಿಕರಿಂಗ್ ಅಂದ್ರೆ ರಿಪೀಟ್ ಆಗ್ತಾ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ 0.289 ಇದು ರಿಕರಿಂಗ್, ನಾನ್ ರಿಕರಿಂಗ್? ಇದು ರಿಕರಿಂಗ್, ರಿಪೀಟ್ ಆಗ್ತಿದೆ ನೋಡಿ. 2 ಆದ್ಮೇಲೆ 8, 8 ಆದ್ಮೇಲೆ 9, ಮತ್ತೆ 9 ಆದ್ಮೇಲೆ ಏನು? 289, ಮತ್ತೆ 9 ಆದ್ಮೇಲೆ 289. ಸೊ ಇದನ್ನ ಯಾವ ರೀತಿ ಬರೀಬಹುದು? ಇದನ್ನ 0.289 ಬಾರ್. ಹಿಂದಿನ ಎಕ್ಸಾಂಪಲ್ ನಾವು 0.3 ಬಾರ್ ಅಂತ ಬರ್ದಿದ್ವಿ, ಅಂದ್ರೆ 3 ಮಾತ್ರ ರಿಪೀಟ್ ಹಾಕೊಂಡು ಹೋಗ್ತಾ ಇದೆ ಅಂತ. ಇವಾಗ ಇಲ್ಲಿ 0.289 ಬಾರ್ ಅಂದ್ರೆ 289 ಅಂತ ರಿಪೀಟ್ ಆಗ್ತಾ ಇದೆ. ಇದು ನಾನ್ ಟರ್ಮಿನೇಟಿಂಗ್, ರಿಕರಿಂಗ್. ಬರ್ಕೊಳ್ಳಿ ಇದನ್ನ. ಓಕೆ, ದಿಸ್ ಇಸ್ ನಾನ್ ಟರ್ಮಿನೇಟಿಂಗ್, ರಿಕರಿಂಗ್. ಇದು ಕೂಡ ನಾನ್ ಟರ್ಮಿನೇಟಿಂಗ್, ನಾನ್ ರಿಕರಿಂಗ್. ಈ ಎಕ್ಸಾಂಪಲ್ ಕೂಡ ಅಷ್ಟೇ, ನಾನ್ ಟರ್ಮಿನೇಟಿಂಗ್, ನಾನ್ ರಿಕರಿಂಗ್ ಅಂದ್ರೆ ರಿಪೀಟ್ ಆಗ್ತಾ ಇಲ್ಲ, ಮತ್ತೆ ಸ್ಟಾಪ್ ಕೂಡ ಆಗ್ತಾ ಇಲ್ಲ ಅಂತ ಅದರ ಅರ್ಥ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹೇಳಿದೀವಿ ಇದ್ರಲ್ಲಿ ನಾವು. ಏನದು? ಕೋಪ್ರೈಮ್ ನಂಬರ್ಸ್ ನ ಕಾನ್ಸೆಪ್ಟ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಪ್ರೂಫ್ ಅಂತ ಕ್ವಶನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿಗೆ ಈ ಟಾಪಿಕ್ನ ಅಂತ್ಯ. ಮತ್ತೆ ನಾನು ನಿಮಗೆ ಮುಂದಿನ ಟಾಪಿಕ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಬ್ಸ್ಕ್ರೈಬ್ ಟು ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.